ಜಿಲ್ಲಾಡಳಿತದ ವಿರುದ್ಧ ಶಾಸಕ ಎಚ್.ಪಿ. ಸ್ವರೂಪ್ ಪ್ರತಿಭಟನೆ ವ್ಯಂಗ್ಯ ಮಾಡಿದ ಮಾಜಿ ಶಾಸಕ ಪ್ರೀತಂ ಗೌಡ ಹಲವು ಕಿಲೋಮೀಟರ್ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ತಾಯಿ ದರ್ಶನವನ್ನ ಪಡೆದಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಶಾಸಕ ಎಚ್.ಪಿ. ಸ್ವರೂಪ್ ಪ್ರತಿಭಟನೆ ವ್ಯಂಗ್ಯ ಮಾಡಿದ ಮಾಜಿ ಶಾಸಕ ಪ್ರೀತಂ ಗೌಡ ಹಲವು ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ತಾಯಿ ದರ್ಶನವನ್ನ ಪಡೆದಿದ್ದಾರೆ. ಜಿಲ್ಲಾಡಳಿತ ಮುಂಜಾಗ್ರತೆ ತೆಗೆದುಕೊಂಡು ಯಶಸ್ವಿ ಜಾತ್ರೆ ಮಹೋತ್ಸವ ನಡೆದಿತ್ತು. ಸ್ಥಳೀಯ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತಹ ಸ್ಥಳೀಯ ಶಾಸಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಬಾಲಿಶವಾಗಿರುವಂತಹ ನಡವಳಿಕೆ ಅನ್ಸುತ್ತೆ. ನನಗಿಂತ ಅವರು ಕಿರಿಯರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಇದ್ದಂಗೆ ಸ್ಥಳೀಯ ಶಾಸಕರು ಹಾಸನಾಂಬೆಯ ಪೂರ್ವ ಸಭೆ ಯಾವುದಕ್ಕೆ ಭಾಗಿಯಾಗಲಿಲ್ಲ. ವಿದೇಶ ಪ್ರವಾಸಕ್ಕೆ ಹೋದ ಶಾಸಕರು ತಾಯಿಯ ಬಾಗಿಲು ತೆರೆದು ದಿನ ಬಂದಿದ್ದಾರೆ. ಡಿಸಿಯನ್ನಾಗಲಿ ಅಥವಾ ಸಚಿವರನ್ನಾಗಿ ದೋಷಣೆಯನ್ನ ಮಾಡಬಾರದು. ಹಾಸನಾಂಬೆಯ ಒಂದು ಇದರಲ್ಲಿ ಸನ್ನಿಧಿಯಲ್ಲಿ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಹೇಳಿಕೆ ಇದಾಗಿತ್ತು. ಎಸ್ ವೀಕ್ಷಕರೇ, ಪ್ರೀತಂ ಗೌಡ ಅವರು ಸಾಕಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದರಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ವಿ, ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಸ್ಥಳೀಯ ಶಾಸಕರು ಹಾಸನಾಂಬೆಯ ಪೂರ್ವ ಸಭೆ ಯಾವುದಕ್ಕೂ ಕೂಡ ಬರಲಿಲ್ಲ, ನಾವುಗಳೇ ಎಲ್ಲ ನಿಂತ್ಕೊಂಡಿದ್ವಿ. ವಿದೇಶ ಪ್ರವಾಸಕ್ಕೆ ಹೋಗಿರುವಂತಹ ಶಾಸಕರು ತಾಯಿಯ ಬಾಗಿಲು ತೆರೆದ ದಿನ ಬಂದಿದ್ದಾರಷ್ಟೇ, ಪೂರ್ವ ಸಭೆಗೆ ಬಂದಿಲ್ಲ. ಡಿಸಿಯನ್ನಾಗಲಿ ಅಥವಾ ಸಚಿವರನ್ನಾಗಿ ಅವರನ್ನ ದೂಷಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಶಾಸಕ ಎಸ್.ಪಿ. ಸ್ವರೂಪ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ವ್ಯಂಗ್ಯ ಮಾಡಿರುವಂತಹ ಮಾಜಿ ಶಾಸಕ ಪ್ರೀತಂ ಗೌಡ. ಸೊ ಈ ಒಂದು ನಿಟ್ಟಿನಲ್ಲಿ ಹಲವಾರು ಕಿಲೋಮೀಟರ್ ಸತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನವನ್ನು ಪಡಿತಾ ಇದ್ದಾರೆ. ತಾಯಿಯ ದರ್ಶನವನ್ನು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಜಾತ್ರಾ ಮಹೋತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸ್ಥಳೀಯ ಶಾಸಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಅವರು ಮಾತನಾಡಿದ್ದಾರೆ. ಎಸ್.ಪಿ. ಸ್ವರಾಜ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. 15 ದಿನ 20 ದಿನದ ಮುಂಚೆ ಹಾಸನಾಂಬದ ಏನೇನು ಸಮಸ್ಯೆ ಇದೆ, ಈ ಬಾರಿ ಉತ್ಸವ ಮಾಡೋದಕ್ಕೆ ಕಳೆದ ಬಾರಿ ಸಂಖ್ಯೆ ಹೆಚ್ಚಾಗಿ ಅಸ್ತವ್ಯಸ್ತ ಆಗಿತ್ತು, ಈ ಬಾರಿ ಏನಾಗಬೇಕು ಅಂತ ಹೇಳಿ ಎಷ್ಟು ಬಾರಿ ನೀವು ಹೋಗಿ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿದಿರಿ, ಎಷ್ಟು ದಿನ ಸರ್ಕಾರದಲ್ಲಿ ಮನವಿಯನ್ನು ಮಾಡಿದಿರಿ, ಎಷ್ಟು ದಿನ ಡಿಸಿ ಅವರೊಟ್ಟಿಗೆ ನೀವು ಚರ್ಚೆ ಮಾಡಿದಿರಿ ಅನ್ನೋದನ್ನ ಮೊದಲು ಹೇಳಿ, ಆಮೇಲೆ ನಿಮಗೆ ಸ್ಪಂದಿಸಿಲ್ಲ, ನಿಮ್ಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಇಡೀ ಹಾಸನ ಜನ ನಿಮ್ ಜೊತೆ ನಿಲ್ತಾರೆ. ನಿಮ್ಮ ಕೆಲಸ ಆಗ್ಬೇಕು ಅಂತ ಹೇಳಿದಾಗ ಸರ್ಕಾರದ ಎಲ್ಲಾ ಮಂತ್ರಿಗಳ ಹತ್ರ ಹೋಗ್ತೀರಿ. ನಿಮ್ಮ ಸಂಜೀವಿನಿ ಬ್ಯಾಂಕಿನ ಸಮಸ್ಯೆ ಆಯ್ತು, ಹಾಸ್ಪಿಟಲ್ ಸಮಸ್ಯೆ ಆಯ್ತು, ಸೌಹಾರ್ದ ಬ್ಯಾಂಕಿನ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರುಗಳ ಮನೆಗೆ ಹೋಗಿ ವೈಯಕ್ತಿಕ ಕೆಲಸ ಮಾಡ್ಕೊಳ್ತೀರಿ. ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀರಿ. ಹಾಸನಾಂಬ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ಬೇರೆಯವ್ರು ಮಾಡ್ತಾರೆ, ನನಗೇನು, ನಾನು ಹೋಗಿ ಉದ್ಘಾಟನೆಗೆ ಮುಂದೆ ನಿಲ್ಲ ಅಂತದ್ದನ್ನ ಬೇಜವಾಬ್ದಾರಿತನ ತೋರಿಸಿದ್ರೆ ಜನ ಗಮನಿಸ್ತಾ ಇರ್ತಾರೆ. ದಯಮಾಡಿ ನೀವು ಜವಾಬ್ದಾರಿಯನ್ನು ಅರ್ತ್ಕೊಳ್ಳಿ. 2.5 ವರ್ಷ ಆಗಿದೆ ನೀವು ಶಾಸಕರಾಗಿ, ಇದು 3ನೇ ಜಾತ್ರಾ ಮಹೋತ್ಸವ. ನಿಮ್ಮ ಜವಾಬ್ದಾರಿಯನ್ನು ಅರ್ತ್ಕೊಳ್ಳದೆ ನೀವು ಗೆಸ್ಟ್ ರೀತಿಯಲ್ಲಿ ಅಪಿಯರೆನ್ಸ್ ಕೊಟ್ಟು ಇವಾಗ ನನಗೆ ಗೌರವ ಕೊಡ್ತಿಲ್ಲ ಅಂತ ಹೇಳಿದ್ರೆ ಒಬ್ರು ಕಂದಾಯ ಸಚಿವರು, ಅದರಲ್ಲೂ ಹಿರಿಯ ಸಚಿವರು, ನನಗೆ ಪಕ್ಷ ಅವರು ಇವರು ಅಂತೇಳಿ ಯಾರು ಹೊಗಳಿ ನನಗೇನು ಆಗ್ಬೇಕಾಗಿಲ್ಲ. ನಾವು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ನಮ್ಮ ವಿರೋಧಿ ಕಾಂಗ್ರೆಸ್. ಆದ್ರೂ ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ನ ಹಿರಿಯ ಮಂತ್ರಿ, ಅವ್ರು ಬಂದವರು ಬೆಳಗಿನ ಜಾವ 2 ಗಂಟೆ 4 ಗಂಟೆಗೆ ಅವ್ರ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ಸರಿ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ, ಇನ್ನೂ ಅನೇಕ ಬದಲಾವಣೆಗಳು ಮಾಡ್ಕೋಬೇಕು, ಅದನ್ನ ಮಾಡುವಂತದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಒಬ್ಬ ಸ್ಥಳೀಯ ಶಾಸಕನಾಗಿ ಎಷ್ಟು ದಿನ ಹೋಗಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಯಾರ ಭಕ್ತಾದಿಗಳ ಸಮಸ್ಯೆಯನ್ನು ಆಲಿಸಿದ್ದೀರಿ, ಯಾರಿಗೆ ನೀವು ಸ್ಪಂದಿಸಿದ್ದೀರಿ ಅನ್ನೋದನ್ನು ದಯಮಾಡಿ ಹೇಳಿ. ನಾವು 5 ವರ್ಷ ಇದ್ವಿ. 2 ಗಂಟೆ ಮಧ್ಯಾಹ್ನ ನೈವೇದ್ಯದ ಸಮಯದಲ್ಲಿ
ಕ್ಯೂ ಅಲ್ಲಿ ನಿಂತ ಭಕ್ತಾದಿಗಳಿಗೆ ನೀರಿಂದ ಹಿಡಿದು ಮಜ್ಜಿಗೆಯಿಂದ ಹಿಡಿದು ಉಪಹಾರ ಕೊಡುವಂತ ಪ್ರಯತ್ನವನ್ನು ಕೂಡ ನಮ್ಮ ಕಾರ್ಯಕರ್ತರು, ನಾನು ಅಂತ ಹೇಳೋದಿಲ್ಲ, ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಅನ್ನದಾಸೋಹ ಹೋಟ್ಲು 10 ಗಂಟೆಗೆ ಮುಚ್ಚುತ್ತೆ, 2 ಗಂಟೆ 3 ಗಂಟೆ ತನಕ ದರ್ಶನ ಆಗುತ್ತೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು, ಆ ಭಾಗದಲ್ಲಿದ್ದಂತ ಮುಖಂಡರು ಎಲ್ಲರೂ ಸೇರಿ, ನಮ್ಮ ಕಾರ್ಪೊರೇಟರ್ಗಳು ಪುನೀತ್ ಇರ್ಬೋದು, ಪ್ರದೀಪ್ ಅವರು ಇರ್ಬೋದು, ಮಹೇಶ್ ಅವರು ಇರ್ಬೋದು, ಅವರೆಲ್ಲರೂ ಸೇರಿ ಬೆಳಗಿನ ಜಾವ ತನಕ ಅನ್ನದಾಸೋಹ ಮಾಡ್ತಿದ್ರು. ಆ ತರದ ಒಂದ್ ಚಟುವಟಿಕೆ ಕಾಣ್ತಾ ಇಲ್ಲ. ದಿಢೀರ್ ಅಂತ ಬಂದು ನಮಗೆ ಗೌರವ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಎರಡನೇ ಮಾಡ್ಪಡಿಬೇಕು. 15 ದಿನ 20 ದಿನದ ಮುಂಚೆ ಹಾಸನಾಂಬದ್ ಏನೇನ್ ಸಮಸ್ಯೆ ಇದೆ, ಈ ಬಾರಿ ಉತ್ಸವ ಮಾಡೋದಕ್ಕೆ ಕಳೆದ ಬಾರಿ ಸಂಖ್ಯೆ ಹೆಚ್ಚಾಗಿ ಅಸ್ತವ್ಯಸ್ತ ಆಗಿತ್ತು, ಈ ಬಾರಿ ಏನಾಗಬೇಕು ಅಂತ ಹೇಳಿ ಎಷ್ಟು ಬಾರಿ ನೀವು ಹೋಗಿ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿದಿರಿ, ಎಷ್ಟು ದಿನ ಸರ್ಕಾರದಲ್ಲಿ ಮನವಿಯನ್ನು ಮಾಡಿದಿರಿ, ಎಷ್ಟು ದಿನ DC ಅವರೊಟ್ಟಿಗೆ ನೀವು ಚರ್ಚೆ ಮಾಡಿದಿರಿ ಅನ್ನೋದನ್ನ ಮೊದಲು ಹೇಳಿ, ಆಮೇಲೆ ನಿಮಗೆ ಸ್ಪಂದಿಸಿಲ್ಲ, ನಿಮ್ಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಇಡೀ ಹಾಸನ ಜನ ನಿಮ್ ಜೊತೆ ನಿಲ್ತಾರೆ. ನಿಮ್ಮ ಕೆಲಸ ಆಗ್ಬೇಕು ಅಂತ ಹೇಳಿದಾಗ ಸರ್ಕಾರದ ಎಲ್ಲಾ ಮಂತ್ರಿಗಳ ಹತ್ರ ಹೋಗ್ತೀರಿ. ನಿಮ್ಮ ಸಂಜೀವಿನಿ ಬ್ಯಾಂಕಿನ ಸಮಸ್ಯೆ ಆಯ್ತು, ಹಾಸ್ಪಿಟಲ್ ಸಮಸ್ಯೆ ಆಯ್ತು, ಸೌಹಾರ್ದ ಬ್ಯಾಂಕಿನ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರುಗಳ ಮನೆಗೆ ಹೋಗಿ ವೈಯಕ್ತಿಕ ಕೆಲಸ ಮಾಡ್ಕೊಳ್ತೀರಿ. ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀರಿ. ಹಾಸನಾಂಬ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ಬೇರೆಯವ್ರು ಮಾಡ್ತಾರೆ, ನನಗೇನು, ನಾನು ಹೋಗಿ ಉದ್ಘಾಟನೆಗೆ ಮುಂದೆ ನಿಲ್ಲ ಅಂತದ್ದನ್ನ ಬೇಜವಾಬ್ದಾರಿತನ ತೋರಿಸಿದ್ರೆ ಜನ ಗಮನಿಸ್ತಾ ಇರ್ತಾರೆ. ದಯಮಾಡಿ ನೀವು ಜವಾಬ್ದಾರಿಯನ್ನು ಅರ್ಥಕೊಳ್ಳಿ. 2.5 ವರ್ಷ ಆಗಿದೆ ನೀವು ಶಾಸಕರಾಗಿ, ಇದು 3ನೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.